ಜಯ ಆಂಜನೇಯ. ಬಿತ್ತಿದ ಎಲ್ಲ ಬೀಜಗಳು ಬೆಳೆದು ಫಸಲು ನೀಡುವುದಿಲ್ಲ. ಕೆಲವು ಅಳಿದು ಕೆಲವು ಉಳಿದು ಉಳಿದ ಫಸಲುಗಳು ಹಸಿದವರ ಒಡಲು ತುಂಬಿಸುವಂತೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಧಕನಾಗಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ ಬದುಕಿದ್ದು ಸತ್ತಂತೆ ಜೀವಿಸುವರು ಹಲವಾರು ಮಂದಿ. ಜೀವನದ ಪ್ರತಿ ಕ್ಷಣವನ್ನು ಜೀವಿಸಿ ಬದುಕಿ ಪ್ರಯತ್ನ ಮತ್ತು ಪರಿಶ್ರಮದಿಂದ ಸಾಧಿಸಿ ಸಾಧಕರಾಗುವರು ಕೆಲವು ಮಂದಿ ಮಾತ್ರ. ಸಾಧಕರ ಪ್ರತಿಯೊಂದು ಮಾತುಗಳು ಸಹ ನಮ್ಮಂತಹ ಹಲವಾರು ಜನರಿಗೆ ಜೀವನವನ್ನು ಪ್ರತಿ ಕ್ಷಣವೂ ಜೀವಿಸುವುದಕ್ಕೆ, ಏನನ್ನಾದರೂ ಸಾಧಿಸುವುದಕ್ಕೆ ಸ್ಫೂರ್ತಿಯಾಗುತ್ತವೆ. ಅಂತಹ 6 ವಾಕ್ಯಗಳು ನಿಮಗಾಗಿ. ಬಿಫೋರ್ ಯು ಪ್ರೇ ಬಿಲೀವ್. ಎಂತಹ ಅರ್ಥಪೂರ್ಣ ಮಾತು ಅಲ್ವಾ? ನಾವು ಯಾರತ್ರನಾದರೂ ಏನಾದರೂ ಕೇಳಬೇಕು ಅಂದರೆ ಅವ್ರು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿರಬೇಕು. ಅಥವಾ ಯಾವ್ದಾದ್ರು ದೇವ್ರ ಹತ್ರ ಹೋಗಿ ನಾನು ತುಂಬ ಕಷ್ಟದಲ್ಲಿದ್ದೀನಿ, ನನ್ನ ಕಷ್ಟ ಕರಗಿಸಪ್ಪ ದೇವರೇ ಅಂತ ಕೇಳೋಕ್ಕೆ ಮುಂಚೆ ಆ ದೇವರು ನಮ್ಮ ಎಲ್ಲ ಕಷ್ಟಗಳನ್ನು ಕಳೀತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿರಬೇಕು. ಹಾಗೆಯೇ 2ನೇ ವಾಕ್ಯ, ಬಿಫೋರ್ ಯು ಸ್ಪೀಕ್ ಲಿಸನ್. ನಾವು ಮಾತನಾಡುವ ಮುಂಚೆ ನಮ್ಮ ಮುಂದಿರುವ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಹಾಗೆಯೇ 3ನೇ ವಾಕ್ಯ, ಬಿಫೋರ್ ಯು ಸ್ಪೆಂಡ್ ಅರ್ನ್. ಈ ವಾಕ್ಯ ಕೆಲವೊಮ್ಮೆ ನನಗೆ ವಿಚಿತ್ರ ಅನಿಸುತ್ತೆ. ಯಾಕೆಂದರೆ ನಾವು ದುಡಿಯೋದಕ್ಕೆ ಮುಂಚೆ ತುಂಬಾ ಖರ್ಚು ಮಾಡ್ತೀವಿ. ಆ ದುಡಿಮೆಯ ಕಷ್ಟ, ಪರಿಶ್ರಮ, ಅದರ ಅರಿವು ನಮಗೆ ಇರೋದಿಲ್ಲ. ಯಾವಾಗ ನಾವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಖರ್ಚನ್ನು ಕಮ್ಮಿ ಮಾಡ್ತೀವಿ. ಯಾಕೆಂದರೆ ಆ ದುಡಿಮೆ ಶ್ರಮ ನಮಗೆ ಅರ್ಥ ಆಗಿರುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ಹಾಗೂ 4ನೇ ವಾಕ್ಯ, ಬಿಫೋರ್ ಯು ರೈಟ್ ಥಿಂಕ್. ಬರೆಯುವ ಮೊದಲು ಯೋಚಿಸಿ ಬರೆ. ಹಾಗೂ 5ನೇ ವಾಕ್ಯ, ಬಿಫೋರ್ ಯು ಕ್ವಿಟ್ ಟ್ರೈ. ಈ ಮಾತು ಎಷ್ಟು ಸತ್ಯ ಅನಿಸುತ್ತೆ. ಯಾವುದಾದ್ರು ಒಂದು ಕೆಲಸನ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಥವಾ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಮಗೆ ಅದರ ಸಕ್ಸಸ್ ಸಿಗಬೇಕು ಅಂದ್ಕೊಳೋದು ಎಷ್ಟು ಸರಿ ಅಲ್ವಾ? ಸಕ್ಸಸ್ ಆಗಲಿಲ್ಲ ಅಥವಾ ನಾವು ಅಂದ್ಕೊಂಡಿದ್ದ ಲೆವೆಲ್ಲಿಗೆ ಅದು ರೀಚ್ ಆಗಲಿಲ್ಲ ಅಂದರೆ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿದೆ? ಹತಾಶ ಮನೋಭಾವ ಹೊಂದೋದು ಬೇಡ ಅಲ್ವಾ? ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಮಾಡಿದ ಪ್ರಯತ್ನನೇ ಸಫಲ ಆಗ್ಬೋದು, ಯಾರಿಗೆ ಗೊತ್ತು? ಹಾಗೂ ಕೊನೆಯ ವಾಕ್ಯ, ಬಿಫೋರ್ ಯು ಡೈ ಲೈವ್. ಇದು ತುಂಬಾ ಸತ್ಯವಾದ ಮಾತು. ಆಯಸ್ಸು ಮುಗಿದು ಸಾಯ್ತೀವೋ ಅಥವಾ ನಾವು ಅಂದ್ಕೊಂಡಂಗೆ ಜೀವನ ಸಾಧಿಸೋಕ್ಕಾಗ್ತಿಲ್ಲ ಅಂತ ಸಾಯ್ತೀವೋ. ಆದರೆ ಸಾಯೋದಕ್ಕೆ ಮುಂಚೆ ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸ್ಬೇಕು. ಆಗ ಮಾತ್ರ ನಾವು ಸಾಯುವಾಗ ಏನನ್ನಾದರೂ ಸಾಧಿಸಿದ್ದೀನಪ್ಪ, ಈ ಜೀವನ ನಾನು ಜೀವಿಸಿದ್ದೀನಪ್ಪ ಅನ್ನೋ ತೃಪ್ತಿನಾದರೂ ನಮಗೆ ಇರುತ್ತೆ. ಈ ಮೇಲಿನ ವಾಕ್ಯಗಳಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಮಾತಾದರೂ ಮುಟ್ಟಿದರೆ ಇದು ಸರಿ ಅಲ್ವಾ ಅಂತ ನಿಮ್ಮ ತಲೆಯಲ್ಲೊಂದು ಯೋಚನೆ ಬಂದಿದ್ದರೆ ಒಂದೇ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಹಾಗೆ ಅಂತ ಕೇಳ್ಕೊಳ್ತಾ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.